ಟೋಟಲಿ 25 ಶೇಂಗಾ ಉಂಡೆ ಆಗ್ಯಾವ್ರಿ. ಇದ್ರಾಗ 2 ಉಂಡೆ ದೇವ್ರಿಗೆ ನೈವೇದ್ಯ ಮಾಡಿ ಬಂದೆ. ಪಾಕ ಮಾಡ್ಲಾರ್ದ ಅಗದಿ ಸರಳ ವಿಧಾನದಾಗ ಹಿಂಗೆ ಒಂದ್ಸಲ ಶೇಂಗಾ ಉಂಡೆ ಮಾಡಿ ನೋಡ್ರಿ. ಜಾಸ್ತಿ ಪ್ರಮಾಣದಾಗ ಶೇಂಗಾ ಉಂಡೆ ಮಾಡಬೇಕಪ್ಪ ಅಂತಂದ್ರೆ ಏನೆಲ್ಲ ವಿಷಯಗಳ ಕಡೆ ನೀವು ಲಕ್ಷ್ಯ ಕೊಡಬೇಕು, ಸರಿಯಾದ ಅಳತಿ ಮತ್ತು ಟಿಪ್ಸ್ ಸಮೇತ ಪ್ರತಿಯೊಂದು ಸ್ಟೆಪ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಕತ್ತೀನಿ. ನೀವೇನ್ರಿ ಫಸ್ಟ್ ಟೈಮ್ ಜಾಸ್ತಿ ಕ್ವಾಂಟಿಟಿ ಒಳಗೆ ಉಂಡೆ ಮಾಡಕತ್ತಿದ್ರಪ್ಪ ಅಂತಂದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಗ್ಯಾರಂಟಿ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಪೂರ ನೋಡ್ರಿ. ನಿಮ್ಗೆ ಹೆಂಗೆ ಅನ್ನಿಸ್ತಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಮ ಕಡೆ ಟೈಮ್ ಇದ್ದಾಗ ಹಿಂಗೆ ಪುಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಬೇಕಾದಾಗ ಪಟ್ನ ಉಂಡೆ ಮಾಡ್ಕೋಬೋದು. ಎಲ್ಲರಿಗೂ ನಮಸ್ಕಾರ. ನಾನು ಗೀತಾ. ಪಾಕಶೃಂಗಾರದ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಬ್ಬದ ರೆಸಿಪಿ ಸೀರೀಸ್ನಾಗ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಉಂಡೆ. ಮೊದಲ ನಾ ಇಲ್ಲೇ ಬೆಲ್ಲನ ಚಾಕುಲಿ ಹಿಂಗೆ ಕಟ್ ಮಾಡ್ಕೊಳಕತ್ತೀನಿ. ನೀವು ಬೇಕಂದ್ರೆ ಹೆರ್ಚು ಮನೆಯಲ್ಲೇ ಹೆರ್ಚ್ಕೋಬೋದು. ಆದ್ರೆ ಕೆಲವೊಂದು ಸಲ ಏನಾಗುತ್ತಂದ್ರೆ ಕೆಲವೊಂದು ಬೆಲ್ಲ ಏನಾಗ್ತಾವ್ರಿ, ನಾವು ಹೆರ್ಚಕ್ಕೆ ಹೋದ್ರೆ ನೀರು ಬಿಡ್ತಾವೆ. ನೀವು ತೊಗೊಂಡಿನಂಥ ಬೆಲ್ಲ ಹೆಂಗೈತಪ್ಪ ಅಂತೇಳಿ ನೋಡ್ಕೊಂಡು ಅದ್ರ ಪ್ರಕಾರ ನೀವು ಹೆರ್ಚ್ಕೋಬೇಕಾ ತುರಿಬೇಕಾ ಅಂತೇಳಿ ನೋಡ್ರಿ. ಆದಷ್ಟು ಚಲೋ ಕ್ವಾಲಿಟಿ ಬೆಲ್ಲ ತಗೋರಿ. ಆಮೇಲೆ ಬೆಲ್ಲ ಮೆತ್ತಗಿರಬೇಕು ಅಂದ್ರೆ ಉಂಡೆ ಚಲೋ ಆಗ್ತಾವೆ. ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬಕೆಟ್ ಬೆಲ್ಲ. ನಾ ಇಲ್ಲೇ ಒಂದು ಅರ್ಧ kg ಅಷ್ಟು ಶೇಂಗಾ ತೊಗೊಂಡೀನಿ ರೀ. ಶೇಂಗಾನ ಚಲೋ ಹುರಿದು ಸಿಪ್ಪಿ ತೆಗೆದು ಇಟ್ಕೊಂಡೀನಿ. ನಿಮ್ಗೆ ಶೇಂಗಾ ಸಿಪ್ಪಿ ತೆಗಿಯೋದು ಬೇಡ ಅಂತಂದ್ರೆ ನೀವು ಹಂಗೆ ಉಪಯೋಗಿಸ್ಬೋದು. ಆದ್ರೆ ಉಂಡೆ ಅಷ್ಟು ರುಚಿ ಆಗೋದಿಲ್ಲ. ಆಮೇಲೆ ಶೇಂಗಾನ ನಾವು ಎಷ್ಟು ಚಲೋ ಹುರಿತೀವಿ ನೋಡ್ರಿ, ಉಂಡೆ ಅಷ್ಟು ರುಚಿ ಆಗ್ತಾವೆ. ನೆಕ್ಸ್ಟ್ ಈಗ ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ಶೇಂಗಾ ಮತ್ತು 1/4 ಕಪ್ಪಷ್ಟು ಬೆಲ್ಲ ಹಾಕಕತ್ತೀನಿ ರೀ. ಮಿಕ್ಸರ್ನ ಹಿಂಗೆ ಉಲ್ಟಾ ರನ್ ಮಾಡಬೇಕು. 5-10 ಸೆಕೆಂಡ್ ಬಿಟ್ಟು ರನ್ ಮಾಡ್ರಿ. ನಡ್ಬರ್ಕ ಹಿಂಗೆ ಮ್ಯಾಲೆ ಕೆಳಗೆ ಚಲೋ ಮಿಕ್ಸ್ ಮಾಡಿ ಮತ್ತು ಮಿಕ್ಸರ್ನ ಉಲ್ಟಾ ರನ್ ಮಾಡ್ರಿ. ಕಂಟಿನ್ಯೂಸ್ ರನ್ ಮಾಡಕ್ಕೆ ಹೋಗ್ಬೇಡ್ರಿ, ಶೇಂಗಾ ಪೇಸ್ಟ್ ಆಗ್ತೈತಿ. ಈಗ ಶೇಂಗಾ ಉಂಡಿಗೆ ಮೊದಲನೇ ಬ್ಯಾಚ್ ರೆಡಿ ಆಯ್ತು. ಇದನ್ನ ನಾನು ಒಂದು ಪರಾತ್ನೆ ಹಾಕಕತ್ತೀನಿ ರೀ. ಇದನ್ನ ಒಂದ್ಸಲ ಚಲೋ ಮಿಕ್ಸ್ ಮಾಡಿ ಉಂಡಿ ಕಟ್ಟು ಹದ ಬಂದೈತಿಲ್ಲ ಅಂತೇಳಿ ಚೆಕ್ ಮಾಡಕತ್ತೀನಿ. ಹಂಗೇನ್ರಿ ಉಂಡಿ ಕಟ್ಟು ಹದ ಬಂದಿರ್ಲಿಲ್ಲಪ್ಪ ಅಂತಂದ್ರೆ ಮತ್ತೆ ಇದನ್ನ ಇನ್ನೊಂದು 5-10 ಸೆಕೆಂಡು ಮಿಕ್ಸಿ ಮಾಡ್ಕೋಬೋದು. ಈಗ ಉಳ್ದಿದ್ದು ಬೆಲ್ಲ ಮತ್ತು ಶೇಂಗಾನ ಹಂಗೆ ನಾನು ಮಿಕ್ಸಿ ಮಾಡ್ಕೊಳಕತ್ತೀನಿ ರೀ. ಇಲ್ಲಿ ಒಂದು ವಿಷಯ ಏನು ಲಕ್ಷ್ಯ ಇಡಬೇಕಪ್ಪ ಅಂತಂದ್ರೆ ಒಂದು ಬ್ಯಾಚ್ನಾಗ 1 ಕಪ್ಪು ಇಲ್ಲ ಅಂದ್ರೆ 2 ಕಪ್ ಅಷ್ಟು ಹಾಕೋರಿ. ಅದಕ್ಕಿಂತ ಜಾಸ್ತಿ ಬೆಲ್ಲ ಶೇಂಗಾ ಹಾಕಕ್ಕೆ ಹೋಗ್ಬೇಡ್ರಿ, ಉಂಡೆ ಚಲೋ ಆಗೋದಿಲ್ಲ. ಜಾಸ್ತಿ ಹಾಕಿದ್ರೆ ಏನಾಗುತ್ತಂದ್ರೆ ಬೆಲ್ಲ ಮತ್ತು ಶೇಂಗಾ ಎರಡು ಚಲೋ ಹೊಂದ್ಕೊಳ್ಳೋದಿಲ್ಲ. 1 ಕಪ್ಪು ಅಥವಾ 1 ಅಳತಿ ಶೇಂಗಾಕ್ಕೆ 3/4 ಕಪ್ಪಷ್ಟು ಅಥವಾ 3/4 ಅಳತಿಯಷ್ಟು ಬೆಲ್ಲ ಕರೆಕ್ಟ್ ಆಗ್ತೈತಿ. ನೀವು ಸಿಹಿ ಜಾಸ್ತಿ ತಿಂತಿದ್ರಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೋಬೋದು, ನಡಿತೈತಿ. ಲಕ್ಷ್ಯ ಇರಲಿ, ಮಿಕ್ಸಿ ಮಾಡೋ ಮುಂದೆ ಅವಾಗವಾಗ ಮಿಕ್ಸರ್ನ ಸ್ಟಾಪ್ ಮಾಡಿಬಿಟ್ಟು ಮ್ಯಾಲೆ ಕೆಳಗೆ ಮಿಕ್ಸ್ ಮಾಡಿ ಮತ್ತು ಮಿಕ್ಸಿ ಮಾಡಿರಿ. ಕಂಟಿನ್ಯೂಸ್ ರನ್ ಮಾಡಬೇಡ್ರಿ. ಒಂದೇ ಸೌನ ಮಿಕ್ಸಿ ಮಾಡಿದ್ರೆ ಶೇಂಗಾ ಪೇಸ್ಟ್ ಆಗ್ತೈತಿ. ಆವಾಗ ಉಂಡೆ ಅಷ್ಟು ರುಚಿ ಆಗೋದಿಲ್ಲ. ಉಂಡೆ ತಿನ್ನೋ ಮುಂದೆ ಅದು ಹಲ್ಲಿಗೆ ನಾಲ್ಗಿಗೆ ಅಂಟ್ಕೋತೈತಿ. ಆಮೇಲೆ ನೀವು ತಗೊಂಡಿದ್ದ ಬೆಲ್ಲದ ಕಲರ್ ಮ್ಯಾಲೆ ನಿಮ್ಮ ಉಂಡೆ ಕಲರ್ನು ಡಿಪೆಂಡ್ ಆಗಿರ್ತೈತಿ. ಈ ರೆಸಿಪಿಗೆ ನಾವು ಪಾಕ ಮಾಡೋದಿಲ್ಲಲ್ರಿ, ಹಂಗೆ ಬೆಲ್ಲನ ಡೈರೆಕ್ಟ್ ಉಪಯೋಗಿಸ್ತೀವಲ್ಲ, ಅದಕ್ಕೆ ಬೆಲ್ಲ ಭಾಳ ಚಲೋ ಇರಬೇಕು ಅಂದ್ರೆ ಉಂಡೆ ರುಚಿ ಆಗ್ತಾವೆ. ಎಲ್ಲ ಶೇಂಗಾನ ಮಿಕ್ಸಿ ಮಾಡ್ಕೊಂಡ ಮೇಲೆ ಉಂಡೆ ಕಟ್ಟಾಕ ಇಷ್ಟು ಪುಡಿ ರೆಡಿ ಆಗೈತೆ ನೋಡ್ರಿ. ಜಾಸ್ತಿ ಪ್ರಮಾಣದಾಗ ಉಂಡೆ ಮಾಡೋ ಮುಂದೆ ಎಲ್ಲ ಕೆಲಸ ಒಂದು ದಿನ ಮಾಡೋಕ್ಕಾಗೋದಿಲ್ಲಲ್ರಿ. ಅವಾಗ ನೀವು ನಿಮ್ಮ ಕಡೆ ಟೈಮ್ ಇದ್ದಾಗ ಹಿಂಗೆ ಶೇಂಗಾ ಹುರಿದು ಬೆಲ್ಲ ತುರಿದು ಪುಡಿ ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಬೇಕಾದಾಗ ಪಟಾಫಟ್ ಅಂತೇಳಿ ಉಂಡೆ ಮಾಡ್ಕೋಬೋದು. ಯಾರು ಹೆಲ್ಪ್ ಮಾಡೋರಿದ್ರೆ ತೊಂದರೆ ಇಲ್ಲ, ಅವತ್ತು ಒಂದು ದಿನದಾಗ ಎಲ್ಲ ಉಂಡೆ ಮಾಡ್ಬೋದು. ಯಾರೂ ಇರಲಿಲ್ಲ ಅಂತಂದ್ರೆ ಒಂದು ದಿನ ಹಿಂಗೆ ಪುಡಿ ಮಾಡಿ ಇಟ್ಕೋರಿ, ಇನ್ನೊಂದು ದಿನ ಉಂಡೆ ಕಟ್ರಿ. ಈ ಪುಡಿನ ನೀವು 1 ವಾರದ ತನಕ ಒಂದು 8 ಬಾಕ್ಸ್ನಾಗ ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ಇದನ್ನು ಅಂಗೈಲೇ ಚಲೋ ತಿಕ್ಕೊಂತ ಮಿಕ್ಸ್ ಮಾಡಕತ್ತೀನಿ ರೀ. ಒತ್ತಿ ತಿಕ್ಕಿ ಮಿಕ್ಸ್ ಮಾಡಿದ್ರೆ ಶೇಂಗಾ ಬೆಲ್ಲ ಇನ್ನೊಂದು ಸ್ವಲ್ಪ ಚಲೋ ಹೊಂದ್ಕೊಂಡು ಉಂಡೆ ಕಟ್ಟು ಹದ ಬರ್ತೈತಿ. ಈಗ ಇದ್ರಾಗ ಒಂದು ಅರ್ಧ ಪುಡಿ ನಾನು ಬುಟ್ಟಾಗ ಹಾಕಿ ಸೈಡಿಗೆ ಎತ್ತಿಡಕತ್ತೀನಿ ರೀ. ಈ ಪರಾತ್ನಾಗ ಸ್ವಲ್ಪ ಪುಡಿ ತೊಗೊಂಡಿನಲ್ರಿ, ಇದ್ರಲ್ಲೇ ಮೊದಲ ಉಂಡೆ ಕಟ್ಕೋತೀನಿ. ಕೈನ ಸ್ವಚ್ಛಗೆ ತೊಳ್ಕೊಂಡು ಬಂದೆ, ಯಾಕಂದ್ರೆ ಕೈ ಸ್ವಲ್ಪ ಅಂಟಂಟಾಗಿತ್ತು. ಬೇಕಂದ್ರೆ ನೀವು ಕೈಗೆ ಸ್ವಲ್ಪ ತುಪ್ಪನೂ ಹಚ್ಕೋಬೋದು.
ಈಗ ನಿಮ್ಗೆ ಯಾವ ಸೈಜ್ ಉಂಡಿ ಬೇಕಂತೇಳಿ ನೋಡ್ಕೊಂಡು ಅಷ್ಟು ಪುಡಿನ ಕೈಯಾಗ ತಗೊಂಡು ಚಲೋ ತಂಗಿ ಒತ್ತಿ ಉಂಡಿ ಕಟ್ರಿ. ಇಲ್ಲಿ ಒಂದು ವಿಷಯ ನೀವೇನು ಲಕ್ಷ್ಯ ಇಡ್ಬೇಕಪ್ಪ ಅಂತಂದ್ರೆ ಈ ಉಂಡಿನ ಸರಿಯಾಗಿ ಒತ್ತಿ ಕಟ್ಟೋದು ಭಾಳ ಮುಖ್ಯ. ಯಾಕಂದ್ರೆ ಈ ಉಂಡಿಗೆ ನಾವು ಪಾಕ ಮಾಡಕತ್ತಿಲ್ಲ, ತುಪ್ಪ ಬಳಸಕತ್ತಿಲ್ಲ, ಹಾಗಾಗಿ ಸ್ವಲ್ಪ ಒತ್ತಿ ಕಟ್ರಿ. ಇಲ್ಲ ಅಂತಂದ್ರೆ ಈ ಉಂಡಿ ಜಲ್ದಿ ಒಡಿತಾವು. ಉಂಡಿ ಕಟ್ಟಿದ ಮೇಲೆ ಉಂಡಿನ ಅಂಗೈಯಾಗ ಆ ಕಡೆ ಸ್ವಲ್ಪ ಹೊತ್ತನ ರೋಲ್ ಮಾಡ್ರಿ. ಅವಾಗ ಉಂಡಿಗೊಂದು ಶೈನಿಂಗ್ ಲುಕ್ ಬರ್ತೈತಿ. ಉಂಡಿ ನೋಡಕ್ಕೆ ಭಾಳ ಚಂದ ಕಾಣಿಸ್ತಾವು. ಹಿಂಗೆ ಉಳ್ಕಿದ ಪುಡಿಲೇನು ಉಂಡಿ ಕಟ್ತೀನಿ ರೀ. ಉಂಡಿ ಕಟ್ಟೋ ಮುಂದೆ ನಿಮ್ಗೇನ್ರಿ ಕೈಗೆ ಪುಡಿ ಅಂಟ್ಕೊಳಕತ್ತಿತ್ತಪ್ಪ ಅಂತಂದ್ರೆ ಕೈನ ಒಂದ್ಸಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಉಂಡಿ ಕಟ್ರಿ. ಇಲ್ಲ ಅಂತಂದ್ರೆ ಸ್ವಲ್ಪ ಕೈಗೆ ತುಪ್ಪ ಹಚ್ಕೋರಿ. ಆಮೇಲೆ ನೀವು ತಗೊಂಡಿದ್ದ ಬೆಲ್ಲ ಮೆತ್ತಗಿರ್ಲಿಲ್ಲ, ಸ್ವಲ್ಪ ಡ್ರೈ ಇತ್ತಪ್ಪ ಅಂತಂದ್ರೆ ಉಂಡಿ ಕಟ್ಟಕ್ಕೆ ಹದ ಸರಿ ಬರೋದಿಲ್ಲ. ಅದಕ್ಕೆ ಉಂಡಿ ಕಟ್ಟೋ ಮುಂದೆ ಸ್ವಲ್ಪ 1 ಟೀ ಸ್ಪೂನಷ್ಟು ಇಲ್ಲ 2 ಟೀ ಸ್ಪೂನಷ್ಟು ಬಿಸಿನೀರು ಹಾಕಿ ಮಿಕ್ಸ್ ಮಾಡಿರಿ. ಚಲೋ ತಂಗಿ ಒತ್ತಿ ನಾದಿ ಉಂಡಿ ಕಟ್ರಿ. ಅವಾಗ ಉಂಡಿ ಚಲೋ ಬರ್ತಾವು. ಈಗ ನೋಡ್ರಿ ಎಲ್ಲ ಉಂಡಿ ಕಟ್ಟಿದ್ಯಾ. ಹಬ್ಬಕ್ಕೆ ನಮ್ಮ ಶೇಂಗಾ ಉಂಡಿ ರೆಡಿ ಆದವು ನೋಡ್ರಿ. ಬರೀ ಹಬ್ಬಕ್ಕೆ ಅಷ್ಟೇ ಅಲ್ದ ನಿಮ್ಮ ಮಕ್ಕಳ ಟಿಫಿನ್ ಬಾಕ್ಸಿಗೂ ನೀವು ದಿನಾಲು ಒಂದು ಉಂಡಿ ಹಾಕಿ ಕೊಡ್ಬೋದು. ಟೋಟಲಿ 25 ಶೇಂಗಾ ಉಂಡೆ ಆಗ್ಯಾವ್ರಿ. ಇದ್ರಾಗ 2 ಉಂಡೆ ದೇವ್ರಿಗೆ ನೈವೇದ್ಯ ಮಾಡಿ ಬಂದ್ಯಾ. ಸೊ ಫ್ರೆಂಡ್ಸ್, ಈ ಸಲ ಹಬ್ಬಕ್ಕೆ ನೀವು ಹಿಂಗೆ ಶೇಂಗಾ ಉಂಡೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ರಿ. ಇವತ್ತಿನ ರೆಸಿಪಿ ಚಲೋ ಅನ್ಸಿದ್ರೆ, ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನಮ್ಮ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.